ಇಷ್ಟು ದಿವಸ ಏನು 30 ವರ್ಷ ಅವ್ರ ತಂದೆ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, MLA MP ಮಂತ್ರಿ ಎಲ್ಲವೂ ಆಗಿದ್ದಾರೆ. ದಾವಣಗೆರೆ ಜನತೆಗೆ, ದಾವಣಗೆರೆ ಅದರಾಗೂ ಎಕ್ಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏನು ಹೇಳ್ತಿದ್ರು ಅಂದರೆ, BJP ನೀವೇನಾದರೂ ಸಹಿತ ಮುಸ್ಲಿಂ ಬಾಂಧವರಿಗೆ ನೀವೇನಾದರೂ ನಮ್ಮನ್ನು ಬಿಟ್ಟು ಬೇರೆ ಯಾರಿಗಾದರೂ ವೋಟ್ ಮಾಡಿದರೆ ಇಲ್ಲಿ BJP ಗೆದ್ದರೆ BJP ಅಂದರೆ ಒಂದು ರಾಕ್ಷಸ, ಅದು ನಿಮ್ಮನ್ನೆಲ್ಲ ತಿಂದಾಕಿಬಿಡ್ತೈತಿ, ನಿಮ್ಮನ್ನೆಲ್ಲ ಊರು ಬಿಟ್ಟು ಓಡಿಸ್ಬಿಡ್ತೈತಿ ಅನ್ನೋ ಒಂದು ಭಯ ಹುಟ್ಟಿಸಿ ಇಲ್ಲಿವರೆಗೂ ಸಹಿತ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊಂತ ಬಂದಿದ್ದಾರೆ. ಮೊನ್ನೆ ಅವ್ರ ತಂದೆ ನಿಧನರಾದ ಮೇಲೆ, ಶಾಮನೂರು ಶಿವಶಂಕರಪ್ಪನವ್ರು ನಿಧನರಾದ, ಇವತ್ತು ಅಹಿಂದ ವರ್ಗದ ಎಲ್ಲ, ಅದರಾಗೂ ಎಕ್ಸ್ಪೆಷಲಿ ಮುಸ್ಲಿಂ ಬಾಂಧವರು, ಇಲ್ಲಿವರೆಗೂ ಶಾಮನೂರು ಶಿವಶಂಕರಪ್ಪನವರು 3 ಬಾರಿ ಕೊನೆ ಚುನಾವಣೆ ಅಂತಂದು ಹೇಳಿ ಗೆದ್ಕೊಂತ ಬಂದಿದ್ದಾರೆ. ನಾವು ಅವ್ರಿಗೆ ಓಟ್ ಕೊಟ್ಟಿದ್ದೀವಿ, ನಾವು ಅವ್ರ ಸಪೋರ್ಟ್ ಆಗಿದ್ದೀವಿ. ಈ ರೀತಿ ಈ ಸಾರಿ ನಮಗೆ ಈ ಎಲೆಕ್ಷನ್ ಚುನಾವಣೆಯಲ್ಲಿ ಬೇಕೇ ಬೇಕು ಅಂತಕ್ಕಂಥ ಹಠ ಹಿಡಿದು ಇವತ್ತು ಎಲ್ಲ ಕಡೆ ಅವರು ಸಭೆಗಳನ್ನು ಮಾಡ್ತಾರೆ. ಆ ಸಭೆಗಳನ್ನು ಎದುರಿ ಇವತ್ತು ಈ ರೀತಿ ಹೊಸ ನಾಟಕ ಇದೆ, ಅಂದರೆ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋ ನಾಟಕ. ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ದಾವಣಗೆರೆನ ನೀವೇ ನೋಡ್ಕೊಳ್ರಿ, ನೀವೇ ಮಾಡ್ಕೊಳ್ರಿ ಅಂತ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ. ಯಾಕೆಂದರೆ ತಮ್ಮ ಮಗನಿಗೆ ಟಿಕೆಟ್ ತೊಗೊಳೋದಕ್ಕೆ ಇದು ಒಂದು ನಾಟಕ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ದಿವಸ ಏನು 30 ವರ್ಷ ಅವ್ರ ತಂದೆ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, MLA MP ಮಂತ್ರಿ ಎಲ್ಲವೂ ಆಗಿದ್ದಾರೆ. ದಾವಣಗೆರೆ ಜನತೆಗೆ, ದಾವಣಗೆರೆ ಅದರಾಗೂ ಎಕ್ಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏನು ಹೇಳ್ತಿದ್ರು ಅಂದರೆ, BJP ನೀವೇನಾದರೂ ಸಹಿತ ಮುಸ್ಲಿಂ ಬಾಂಧವರಿಗೆ ನೀವೇನಾದರೂ ನಮ್ಮನ್ನು ಬಿಟ್ಟು ಬೇರೆ ಯಾರಿಗಾದರೂ ವೋಟ್ ಮಾಡಿದರೆ ಇಲ್ಲಿ BJP ಗೆದ್ದರೆ BJP ಅಂದರೆ ಒಂದು ರಾಕ್ಷಸ, ಅದು ನಿಮ್ಮನ್ನೆಲ್ಲ ತಿಂದಾಕಿಬಿಡ್ತೈತಿ, ನಿಮ್ಮನ್ನೆಲ್ಲ ಊರು ಬಿಟ್ಟು ಓಡಿಸ್ಬಿಡ್ತೈತಿ ಅನ್ನೋ ಒಂದು ಭಯ ಹುಟ್ಟಿಸಿ ಇಲ್ಲಿವರೆಗೂ ಸಹಿತ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊಂತ ಬಂದಿದ್ದಾರೆ. ಮೊನ್ನೆ ಅವ್ರ ತಂದೆ ನಿಧನರಾದ ಮೇಲೆ, ಶಾಮನೂರು ಶಿವಶಂಕರಪ್ಪನವ್ರು ನಿಧನರಾದ, ಇವತ್ತು ಅಹಿಂದ ವರ್ಗದ ಎಲ್ಲ, ಅದರಾಗೂ ಎಕ್ಸ್ಪೆಷಲಿ ಮುಸ್ಲಿಂ ಬಾಂಧವರು, ಇಲ್ಲಿವರೆಗೂ ಶಾಮನೂರು ಶಿವಶಂಕರಪ್ಪನವರು 3 ಬಾರಿ ಕೊನೆ ಚುನಾವಣೆ ಅಂತಂದು ಹೇಳಿ ಗೆದ್ಕೊಂತ ಬಂದಿದ್ದಾರೆ. ನಾವು ಅವ್ರಿಗೆ ಓಟ್ ಕೊಟ್ಟಿದ್ದೀವಿ, ನಾವು ಅವ್ರ ಸಪೋರ್ಟ್ ಆಗಿದ್ದೀವಿ. ಈ ರೀತಿ ಈ ಸಾರಿ ನಮಗೆ ಈ ಎಲೆಕ್ಷನ್ ಚುನಾವಣೆಯಲ್ಲಿ ಬೇಕೇ ಬೇಕು ಅಂತಕ್ಕಂಥ ಹಠ ಹಿಡಿದು ಇವತ್ತು ಎಲ್ಲ ಕಡೆ ಅವರು ಸಭೆಗಳನ್ನು ಮಾಡ್ತಾರೆ. ಆ ಸಭೆಗಳನ್ನು ಎದುರಿ ಇವತ್ತು ಈ ರೀತಿ ಹೊಸ ನಾಟಕ ಇದೆ, ಅಂದರೆ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋ ನಾಟಕ. ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ದಾವಣಗೆರೆನ ನೀವೇ ನೋಡ್ಕೊಳ್ರಿ, ನೀವೇ ಮಾಡ್ಕೊಳ್ರಿ ಅಂತ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ. ಯಾಕೆಂದರೆ ತಮ್ಮ ಮಗನಿಗೆ ಟಿಕೆಟ್ ತೊಗೊಳೋದಕ್ಕೆ ಇದು ಒಂದು ನಾಟಕ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.